ಇವತ್ತು ಪ್ಲೀಟೆಡ್ ಫ್ರಾಕ್ ವಿತ್ ಕೋಟ್ ಡಿಸೈನ್ ಜೊತೆಗೆ ಬಂದಿದ್ದೀನಿ. ಇವತ್ತು ಈ ವಿಡಿಯೋದಲ್ಲಿ ಬರೀ ಕೋಟನ್ನು ಯಾವ ಥರ ಸ್ಟಿಚ್ ಮಾಡೋದಂತ ತೋರಿಸ್ಕೊಡೋದಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ಮೊದಲಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಫಸ್ಟ್ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ವೇಸ್ಟನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಕೋಟದ ಲೆಂತ್ಗೆ ನಾವು ಗೌನಲ್ಲಿ ವೇಸ್ಟ್ ಲೆಂತ್ ಏನಿದೆಯೋ ಅದಕ್ಕಿಂತ 1 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೋಬೇಕು. ಗೌನಲ್ಲಿ ವೇಸ್ಟ್ ಲೆಂತ್ ಬಂದು 9 ಇಂಚಸ್ ಇದೆ. ಇಲ್ಲಿ ನಾನು 10 ಇಂಚಸನ್ನು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅರ್ಧ ಇಂಚ್ ಮೇಲ್ಗಡೆ ಶೋಲ್ಡರ್ ಅಟ್ಯಾಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡು ಲೈನ್ ಹಾಕೋತಾ ಇದ್ದೀನಿ. ಇಲ್ಲಿ ಶೋಲ್ಡರ್ ಬಂದು 11 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 5.5 ಆಗುತ್ತೆ. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರ್ ತೊಗೊಂಡಿದ್ದೀನಿ, ಅಂದರೆ ಅದರದ್ದು ಅರ್ಧ ಫುಲ್ ತೊಗೊಂಡಿದ್ದೀನಿ, 5.5 ಫುಲ್ ತೊಗೊಂಡಿದ್ದೀನಿ. ಶೋಲ್ಡರ್ ವಿಡ್ತ್ ಬಂದು 2.5 ತೊಗೊಂಡಿದ್ದೀನಿ. ಉಳಿದೇನಿದೆಯೋ ಅದು ನೆಕ್ ವಿಡ್ತ್ ಆಗಿರುತ್ತೆ. ಈ ಆರ್ಮ್ ಹೋಲ್ ಡೌನನ್ನು ತೊಗೊಳೋದಕ್ಕೆ ಆರ್ಮ್ ಹೋಲ್ ಬಂದು 11 ಇಂಚಸ್ ಇದೆ. ಡಿವೈಡೆಡ್ ಬೈ 2 ಅಂದರೆ 5.5 ಆಗುತ್ತೆ. ಮೈನಸ್ 1.5 ಅಂದರೆ 4 ಆಗುತ್ತೆ. ಸೊ 4 ಇಂಚಸನ್ನು ತೊಗೋತಾ ಇದ್ದೀನಿ ಈ ಫಾರ್ಮಲ್ ಯೂಸ್ ಮಾಡಿಕೊಂಡು. ಇಲ್ಲಿ ಚೆಸ್ಟನ್ನು ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಚೆಸ್ಟ್ ಬಂದು 25 ಇದೆ. ಡಿವೈಡೆಡ್ ಬೈ 4 ಅಂದರೆ 6.25 ಆಗುತ್ತೆ. ಅದಕ್ಕೆ ಅರ್ಧ ಇಂಚ್ ಆ್ಯಡ್ ಮಾಡ್ಕೊಂಡು 6.75 ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಅರ್ಧ ಇಂಚ್ ಲೂಸಿಂಗ್ ಆ್ಯಡ್ ಮಾಡ್ಕೊಂಡಿರೋದು ಕಂಫರ್ಟೇಬಲ್ ಆಗಿರಲಿ ಚಿಕ್ಕವರಿಗೆ ಅಂತ. ಇಲ್ಲಿ ಅರ್ಧ ಇಂಚ್ ಕಾರ್ನರಿಂದ ಈ ಕಡೆ ಬಂದು ಸ್ಟ್ರೈಟ್ ಲೈನ್ ಹಾಕೋತಾ ಇದ್ದೀನಿ. ಇದರದ್ದು ಮಿಡಲ್ ಪಾಯಿಂಟ್ ಮಾರ್ಕ್ ಮಾಡ್ಕೊಂಡು ಆರ್ಮ್ ಹೋಲನ್ನು ಚೆಕ್ ಮಾಡ್ಕೋತಾ ಇದ್ದೀನಿ. ಆರ್ಮ್ ಹೋಲ್ ಬಂದು 11 ಇಂಚಸ್ ಇದೆ. 5.5 ಬರಬೇಕು, ಸ್ವಲ್ಪ ಕಮ್ಮಿ ಇದೆ. ಮತ್ತೆ ಅರ್ಧ ಇಂಚ್ ಡೌನ್ ಬಂದು ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ನಾವು ಎಷ್ಟೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಡ್ರಾ ಮಾಡಿಕೊಂಡ್ರು ಮತ್ತೆ ಒಂದ್ಸಲ ಚೆಕ್ ಮಾಡ್ಕೋಬೇಕು ಕರೆಕ್ಟ್ ಇದೆಯಾ ಅಂತ. ಇವಾಗ ಕಮ್ಮಿ ಬಂದಿತ್ತು, ಹಾಗಾಗಿ ನಾನು ಮತ್ತೆ ಡೌನ್ ಬಂದು ಮಾರ್ಕಿಂಗ್ ಮಾಡ್ಕೋತಾ ಇದ್ದೆ. ಅಕಸ್ಮಾತ್ ಆರ್ಮ್ ಹೋಲ್ ಏನಾದ್ರು ಜಾಸ್ತಿ ಬಂದಿದ್ರೆ ಆ ಲೈನನ್ನು ಮೇಲೆ ಒಂದು ಅರ್ಧ ಇಂಚು ಅರ್ಧ ಇಂಚು ಹೀಗೆ ಮೇಲ್ಗಡೆ ತಗೋತಾ ಇದೆ. ಇಲ್ಲಿ ವೇಸ್ಟ್ ಬಂದು 24 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 6 ಬರುತ್ತೆ. 1 ಇಂಚ್ ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1.5 ಇಂಚಸ್ಸು ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಟಕ್ಸ್ಗೆ ನಾನು ಈ ಥರ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಟಕ್ಸ್ ಲೆಂತನ್ನು ನಾನು 3 ಇಂಚಸ್ ತಗೋತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಸ್ಟ್ರೈಟ್ ಲೈನ್ ಹಾಕೊಂಡು ವೇಸ್ಟ್ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಅರ್ಧ ಇಂಚು ಮಾರ್ಕ್ ಮಾಡ್ಕೊಂಡು ಒಂದು ಲೈನ್ ಹಾಕೋತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲೂ ಸೇಮ್ ಬ್ಯಾಕಲ್ಲಿ ಏನು ತೊಗೊಂಡಿದ್ದೀವಿ ಅದೇ ಲೆಂತನ್ನು ತೊಗೋತಾ ಇದ್ದೀನಿ. ಅಂದರೆ ಗೌನ್ದು ವೇಸ್ಟ್ ಲೆಂತ್ ಏನಿದೆಯೋ ಅದಕ್ಕಿಂತ 1 ಇಂಚ್ ಜಾಸ್ತಿ ಇರಬೇಕು ಕೋಟ್ ಲೆಂತು. ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಫುಲ್ ಶೋಲ್ಡರೇ ತಗೋತಾ ಇದ್ದೀನಿ. ಅಂದರೆ 11 ಇದೆ, ಇದು ಬೈ ಹಾಫ್ ಮಾಡ್ಕೊಂಡು ತಗೋತಾ ಇದ್ದೀನಿ. 5.5 ತಗೋತಾ ಇದ್ದೀನಿ. ಶೋಲ್ಡರ್ ಬಿಡ್ತು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನೋ 2.5 ಅದನ್ನೇ ತಗೋತಾ ಇದ್ದೀನಿ. ಇಲ್ಲೂ ಆರ್ಮ್ ಹೋಲ್ ಡೌನ್ ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನೋ ಅದನ್ನೇ ತಗೋಬೇಕಿತ್ತು. ಇಲ್ಲಿ ಮರ್ತು ಬಿಟ್ಟು ಮೊದಲಿನ ಥರನೇ 4 ಇಂಚ್ ತೊಗೊಂಡಿದ್ದೆ. ಮತ್ತೆ ಕಮ್ಮಿ ಬಂತು ಅಂತ ಮತ್ತೆ ಎಕ್ಸ್ಟೆಂಡ್ ಮಾಡಿಕೊಂಡೆ. ಚೆಸ್ಟ್ ಮಾರ್ಕಿಂಗ್ಗೆ ಚೆಸ್ಟ್ 25 ಇಂಚಸ್ ಇದೆ. ಡಿವೈಡೆಡ್ ಬೈ 4 ಅಂದರೆ 6.25 ಬರುತ್ತೆ. ಅರ್ಧ ಇಂಚ್ ಆ್ಯಡ್ ಮಾಡ್ಕೋತಾ ಇದ್ದೀನಿ ಲೂಸಿಂಗೋಸ್ಕರ. 6.75 ಅದೇ ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಪ್ಲಸ್ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಮಾರ್ಕಿಂಗ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕಲ್ಲಿ ತೊಗೊಂಡಿದ್ದು ಅದನ್ನೇ ತೊಗೋಬೇಕಿತ್ತು. ಇಲ್ಲಿ ಮರೆತು ಯಾವಾಗಲೂ ಫಾರ್ಮುಲಾ ಮೂಲಕ ನಾನು ಮಾಡ್ತೀನಲ್ಲ ಅದೇ ಪ್ಯಾಟರ್ನ್ ಅದೇ ರೀತಿಯಲ್ಲಿ ಮಾಡಿದೆ. ಸೊ ಇವಾಗ ಕಮ್ಮಿ ಬಂತು ಅಂತ ಮತ್ತೆ ಎಕ್ಸ್ಟೆಂಡ್ ಮಾಡ್ಕೊಂಡೆ ಲೈನನ್ನು. ಕೆಳಗಡೆ ಅರ್ಧ ಇಂಚ್ ಬಂದೆ. ಇವಾಗ ಸರಿ ಹೋಗಿದೆ.
ಇಲ್ಲಿ ವೇಸ್ಟ್ ಬಂದು 24 ಇಂಚಸ್ ಇದೆ, ಡಿವೈಡೆಡ್ ಬೈ 4 ಅಂದರೆ 6 ಇಂಚಸ್ ಬರ್ತಾ ಇದೆ. ಪ್ಲಸ್ 1 ಇಂಚು ಟಕ್ಸ್ಗೋಸ್ಕರ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಾಗೆ 1.5 ಸೀಮ್ ಅಲೌನ್ಸ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದರದ್ದು ಮಿಡಲ್ ಪಾಯಿಂಟ್ ನೋಡಿಕೊಂಡು ಟಕ್ಸನ್ನು ಮಾರ್ಕಿಂಗ್ ಮಾಡ್ಕೋತಾ ಇದ್ದೀನಿ. ಮೇಲ್ಗಡೆ 3 ಇಂಚಸ್ ತೊಗೋತಾ ಇದ್ದೀನಿ ಲೆಂತು. ಇಲ್ಲಿ ನೆಕ್ ಶೇಪನ್ನು ಕೊಡೋದಕ್ಕೆ ನೆಕ್ ಡೀಪ್ ನೋಡ್ಕೋಬೇಕು. ಗೌನಲ್ಲಿ ನೆಕ್ ಡೀಪ್ ಬಂದು 4 ಇಂಚಸ್ ಇದೆ. ಸೊ ನಾನು ಇದನ್ನು 1 ಇಂಚ್ ಮೇಲ್ಗಡೆ ತಗೋತಾ ಇದ್ದೀನಿ, 3 ಇಂಚಸ್ ಅಂತ ತಗೊಳ್ತಾ ಇದ್ದೀನಿ. ಕೋಟದ ನೆಕ್ ಡೀಪಿಗಿಂತ ಗೌನದ ನೆಕ್ ಡೀಪು ಜಾಸ್ತಿ ಇರಬೇಕು. ಕೋಟದ ಸ್ವಲ್ಪ ಮೇಲ್ಗಡೆನೇ ಇರಬೇಕು ನೆಕ್ ಡೀಪು. ಇಲ್ಲಿ ಏನು ಶೇಪ್ ಬೇಕೋ ಆ ಶೇಪ್ ಕೊಟ್ಕೊಂಡು ಕೆಳಗಡೆಗೆ ಶೇಪನ್ನು ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ಬ್ಯಾಕ್ ಪಾರ್ಟ್ದು ಬಾಟಮ್ ಅನ್ನು ಫಿನಿಶಿಂಗ್ ಮಾಡ್ಕೋತಾ ಇದ್ದೀನಿ. ಈ ಥರ ಒಂದು ಸ್ಟಿಚ್ ಮಾಡ್ಕೊಂಡು ಮೇನ್ ಕ್ಲಾತನ್ನು ಲೈನಿಂಗ್ ಸೈಡ್ಗೆ ಈ ಥರ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ದು ಬಾಟಮ್ ಫಿನಿಶಿಂಗ್ ಈ ಥರ ಇದೆ ನೋಡಿ, ಚೆನ್ನಾಗಿ ಕಾಣಿಸ್ತಾ ಇದೆ. ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಕಿಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ, ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿತ್ತು ಅದನ್ನ ಕಟ್ ಮಾಡಿಕೊಂಡು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟಾದಮೇಲೆ ಇವಾಗ ನೆಕ್ಕಿನ ಶೇಪ್ ಇದೆ, ಆ ಶೇಪಿಗೆ ನಾನು ಕ್ಯಾನ್ವಾಸನ್ನು ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಇವಾಗ ಅದನ್ನ. ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ಇವಾಗ ಫ್ರಂಟ್ ಪಾರ್ಟಲ್ಲಿ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎರಡೂ ಸೈಡಲ್ಲೂ. ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಂಡಿದ್ಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಫ್ರಂಟ್ ಪಾರ್ಟಲ್ಲಿ ನಾನು ಟಕ್ಸ್ಗೋಸ್ಕರ ಏನು ಮಾರ್ಜಿನ್ ಬಿಟ್ಟಿದ್ನೋ ಅದನ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ.
ಇದೇ ಥರ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನೆಕ್ಕನ್ನು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೆಕ್ ಏನು ಶೇಪ್ ಇದೆಯೋ ಆ ಶೇಪ್ಗೆ ನಾನು ಕ್ಯಾನ್ವಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಇವಾಗ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದನ್ನೇ ಯಾವ ಥರ ಸ್ಟಿಚ್ ಮಾಡ್ಕೊಂಡಿದ್ನೋ ಅದೇ ಥರ ಇನ್ನೊಂದು ಪಾರ್ಟನ್ನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಿಷ್ಟ ಆದಮೇಲೆ ಶೋಲ್ಡರನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ. ಮೇನ್ ಫ್ಯಾಬ್ರಿಕನ್ನು ಲೈನಿಂಗ್ ಮೇಲ್ಗಡೆ ಒಂದು ಚಿಕ್ಕದಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಈ ಥರ ಸ್ಟಿಚ್ ಹಾಕೊಂಡಿದ್ಮೇಲೆ ಈ ಥರ ಉಲ್ಟಾ ಮಾಡಿಕೊಂಡು ಲೈನಿಂಗ್ ಮೇಲ್ಗಡೆ ಅದನ್ನ ಫೋಲ್ಡ್ ಮಾಡಿಕೊಂಡು ಏನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ವಲ್ಲ ಅದನ್ನು ಲೈನಿಂಗ್ ಮೇಲ್ಗಡೆ ಇಟ್ಕೊಂಡು ಸ್ಟಿಚ್ ಹಾಕೋತಾ ಇದ್ದೀನಿ. ಇದಾದ್ಮೇಲೆ ಇವಾಗ ಲೈನಿಂಗನ್ನು ಮೇನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇನ್ನೊಂದು ಸ್ಲೀವನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಶೋಲ್ಡರ್ ಹತ್ರ ಪಫ್ ಇರೋದ್ರಿಂದ ಮಿಡಲ್ ಪಾಯಿಂಟನ್ನು ಈ ಥರ ಪಿನ್ ಮಾಡಿಕೊಂಡು ಸೈಡಿಂದ ಸ್ಟಿಚ್ ಮಾಡ್ಕೋತಾ ಬರ್ತಾ ಇದ್ದೀನಿ. ಶೋಲ್ಡರ್ ಹತ್ರ ಬರಬೇಕಾದ್ರೆ 2-3 ಪ್ಲೀಟ್ಸ್ ಎಷ್ಟು ಸಿಗುತ್ತೋ ಅಷ್ಟನ್ನು ಕೈಯಲ್ಲೇ ಪ್ಲೀಟ್ಸ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಮಿಡಲ್ ಪಾಯಿಂಟಿಂದ ಆ ಕಡೆನೂ 2-3 ಪ್ಲೀಟ್ಸನ್ನು ಸ್ಟಿಚ್ ಮಾಡಿಕೊಂಡು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ. ಇದೇ ಥರ ಇನ್ನೊಂದು ಸ್ಲೀವನ್ನು ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ.
ಸ್ಲೀವ್ ಅಟ್ಯಾಚ್ ಆದಮೇಲೆ ಈ ಥರ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ಲೀಟ್ಸು. ಇವಾಗ ಬ್ಲೌಸ್ ಫ್ರಂಟ್ ಪಾರ್ಟ್ದು ಬಾಟಮನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಈ ಥರ ಒಂದು ಸ್ಟ್ರ್ಯಾಪನ್ನು ತೊಗೊಂಡು ಡಬಲ್ ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇದನ್ನು ಒಳಗಡೆ ಫೋಲ್ಡ್ ಮಾಡ್ಕೊಂಡು ಹೆಮ್ಮಿಂಗ್ ಮಾಡ್ಕೊಂಡ್ರೆ ರೆಡಿ ಆಗುತ್ತೆ. ಇದೇ ಥರ ಇನ್ನೊಂದು ಸೈಡನ್ನು ಫಿನಿಶಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಹುಕ್ಸ್ ಮತ್ತು ಲೂಪ್ ಪಾರ್ಟನ್ನು ಲೈನಿಂಗ್ ಇಟ್ಬಿಟ್ಟು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇವಾಗ ಫೈನಲ್ ಆಗಿ ಎರಡು ಸೈಡ್ಸ್ ಅನ್ನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ, ಫಿನಿಶಿಂಗ್ ಕೊಡ್ತಾ ಇದ್ದೀನಿ. ಫ್ರಂಟ್ ಪಾರ್ಟಲ್ಲಿ ನೆಕ್ ಶೇಪ್ ಇದಿಲ್ಲ, ಅದಕ್ಕೆ ಈ ಥರ ಲೇಸನ್ನು ಕೊಟ್ಬಿಟ್ಟು ಹೈಲೈಟ್ ಮಾಡ್ತಾ ಇದ್ದೀನಿ, ಡಿಸೈನ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಕೋಟ್ದು ಫೈನಲ್ ರಿಸಲ್ಟ್ ಈ ಥರ ಇದೆ. ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಥ್ಯಾಂಕ್ ಯು. ರಾಮ್ ರಾಮ್.